ಅದಕ್ಕೆ ನಾನು ಅವಳಿಗೆ ಒಂಚೂರು ಅನುಮಾನ ಬರದೇ ಇರೋ ಹಾಗೆ ನಡ್ಕೋತಾ ಇದ್ದೀನಿ. ಅವಳು ಎಲ್ಲರ ಹತ್ರನೂ ನಾನು ಅವಳನ್ನ ನಂಬಿದ್ದೀನಿ ಅಂತ ಹೇಳ್ಕೊಂಡಿದ್ದಾಳೆ. ಚೆನ್ನಾಗಿ ನಂಬಿಸಿದ್ದೀನಿ, ನಂಬ್ಕೊಂಡಿರಲಿ. ಅವಳಿಂದ ಏನು ತಪ್ಪಾಗಿಲ್ಲ ಅಂತ ನೀನು ತಿಳ್ಕೊಂಡಿದ್ಯಾ ಅಂತ ಆ ಕಲ್ಪನೆ ನಂಬಿಕೆ. ಹಾಗೆ ನಂಬ್ಕೊಂಡಿರಲಿ ಬಿಡಿ. ಅದಕ್ಕೆ ನನಗೂ ಅದೇ ಬೇಕಾಗಿರೋದು. ಇಷ್ಟು ದಿನ ನಾನು ಅವಳನ್ನ ನಂಬಿರಲಿಲ್ವಾ, ನಂಬಿ ಹಾಳಾದೆ. ಇನ್ಮೇಲೆ ನಾನು ಅವಳನ್ನು ಹಾಳು ಮಾಡ್ತೀನಿ. ಹರಿಗೆ ಅದೆಷ್ಟು ಕೋಪ ಬಂದಿತ್ತು ಅಂದರೆ ಇದುವರೆಗೂ ಅಂತ ಕೋಪ ನಾನು ನೋಡೇ ಇರಲಿಲ್ಲ. ಹೌದು, ಅವನು ಕಲ್ಪನನ ಹೇಳ್ಕೊಂಡು ಮನೆಯಿಂದ ಹೊರಗೆ ಹಾಕೋಕ್ಕೆ ಪ್ರಯತ್ನ ಪಟ್ನಲ್ಲ, ಆಗ ನನಗೆ ಅದೆಷ್ಟು ಸಂತೋಷ ಆಯ್ತು ಗೊತ್ತಾ. ದೇವಸ್ಥಾನದಲ್ಲಿ ನಡೆದಿದ್ದೇ ಹರಿಗೆ ಅಷ್ಟೊಂದು ಕೋಪ ಬರೋಕ್ಕೆ ಕಾರಣ. ತುಂಬ ಚೆನ್ನಾಗಿ ದೇವಸ್ಥಾನದಲ್ಲಿ ಅರೇಂಜ್ ಮಾಡಿಸಿದ್ರಿ. ಅದಕ್ಕೆ ಆ ಹೆಂಗಸರಂತೂ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು. ಅಂತೂ ದೇವಸ್ಥಾನದಲ್ಲಿ ನಾವು ಮಾಡಿದ ಮೊದಲು ಪ್ರಯತ್ನ ಸಕ್ಸಸ್ ಆಯಿತು. ಅದಕ್ಕೆ ಏನಾಯ್ತು? ನನಗೆ ಸಿಟ್ಟು ಬರ್ತಾ ಇದೆ ಅಮಿತಾ. ಆ ಹೆಂಗಸರಿಗೆ ಕೆಟ್ಟಾಗಿ ಹೇಳ್ಕೊಟ್ಟು ಬಯಸ್ದೆ, ಎಷ್ಟು ಕೆಟ್ಟದಾಗಿ ಮಾತಾಡಿಸ್ದೆ. ಅದೆಲ್ಲ ನನಗೆ ಗೊತ್ತಿದ್ದೇ ಮಾಡಿಸಿದ ನಾಟಕ ಅಲ್ವಾ? ಅದೇನೇ ಆಗಿರಲಿ, ದಿನ ಕೆಟ್ಟದಾಗಿ ಬಯಸೋ ಸ್ಥಿತಿ ನನಗೆ ಬರಬಾರ್ದಾಗಿತ್ತು. ಇದೇ ಕೈಯಿಂದ ನಿನಗೆ ಬೈದವ್ರಿಗೆ ದುಡ್ಡು ಕೊಟ್ಟೆ. ಈ ಕೈಗಳನ್ನ ಕತ್ತರಿಸ್ಕೊಟ್ಟೆ ಪಾಪ ಬರಲ್ಲ. ಅದಕ್ಕೆ ಬನ್ನಿ, ಅದೆಲ್ಲ ಮಾಡಿದ್ದು ನನಗೋಸ್ಕರನೇ ಅಲ್ವಾ? ಆದರೂ ನನ್ನ ಮನಸ್ಸಿಗೆ ತುಂಬ ನೋವಾಗ್ತಿದೆ ಅಮಿತಾ. ನನ್ನ ಬಗ್ಗೆ ನನಗೆ ಅಸಹ್ಯ ಆಗ್ತಿದೆ. ನನ್ನ ಬಾಯಿಂದನೇ ಅಂತ ಅಸಹ್ಯದ ಮಾತುಗಳನ್ನೆಲ್ಲ ಹೇಳ್ಕೊಡ್ಬೇಕಾಯ್ತು. ನಿನ್ನನ್ನೇ ಅನಿಷ್ಟ, ಅಪಶಕ್ನ ಅಂತೆಲ್ಲ ಹೇಳ್ಕೊಡ್ಬೇಕಾಯ್ತು. ಅದಕ್ಕೆ ನನಗೆ ಉಪಕಾರ ಮಾಡೋಕ್ಕೆ ನೀವು ಬೈದ್ರಿ. ನೀವೇನೇ ಅಂದರೂ ನಿಮ್ಮ ಮನಸ್ಸೇನು ಅಂತ ನನಗೆ ಗೊತ್ತಿದೆ. ನೀವು ನನಗೆ ಯಾವತ್ತೂ ಕೆಟ್ಟದ್ದು ಮಾಡೋಕ್ಕಂತೂ ಸಾಧ್ಯ ಇಲ್ಲ. ನೀವು ಹಾಲು, ಆ ಕಲ್ಪನಾ ಥರ ವಿಷ ಅಲ್ಲ. ಅದಕ್ಕೆ ನಿಮ್ಮನ್ನು ನಂಬ್ತೀನಿ. ಬರ್ತೀನಿ ಅಮಿತಾ. ಅದಕ್ಕೆ ನಾನು ಆ ಕಲ್ಪನಾನ ದ್ವೇಷ ಮಾಡ್ತೀನಿ ಅಂತ ಅವಳಿಗೆ ತಿಳಿಬಾರ್ದು. ಹಾಗೆ ನಾನು ನೀವು ಒಂದಾಗಿದ್ದೀವಿ ಅಂತ ಯಾರಿಗೂ ಗೊತ್ತಾಗಬಾರ್ದು. ರಾಮಚಂದ್ರ, ಹೇಗಿದ್ಯಪ್ಪ? ಚೆನ್ನಾಗಿದ್ದೀನಿ ಸರ್. ಒಂದು ರಿಜಿಸ್ಟರ್ ಪೋಸ್ಟ್ ಇತ್ತು ನನಗ. ನಿಮಗೆ ಸರ್? ಹಾಂ, ಕೊಡು. ಬರ್ತೀನಿ ಸರ್. ಈ ಮನೆ ಧರಮೈ ಅಂದ.
ನಾಯಿ ಕಾಲಿಗೆ ಮುಳ್ಳು ಚುಚ್ಚಿದ್ರೆ ಓಡಾಡುತ್ತಲ್ಲ, ಆಗ ಬೆಳಗ್ಗೆಯಿಂದ ಯಾಕೆ ಓಡಾಡ್ತಾ ಇದ್ದಿತ್ತು ಅಂತ ನನಗೀಗ ಅರ್ಥ ಆಯ್ತು. ಏನು ಇದ್ದಕ್ಕಿದ್ದ ಹಾಗೆ ಆಸ್ತಿ ಬಂತು ನಿನಗೆ? ಅದರಲ್ಲಿ ತಪ್ಪೇನಿದೆ? ತಪ್ಪಲ್ಲ, ಆದ್ರೆ ಈ ಮನೆಗೆ ನೀನು ಏನು ಕಡ್ದು ಕಟ್ಟೆ ಹಾಕಿದ್ಯಾ ಅಂತ ಅಷ್ಟೆಲ್ಲ ಬಾಲ್ ಕೇಳ್ತಿದ್ದೆ ನೀನು. ಇದು ನೀನು ಕಡ್ದು ದುಡ್ದು ಮಾಡಿದ ಆಸ್ತಿ ಅಲ್ಲ. ನನಗೆ ನನ್ನ ತಾತ ಕೊಟ್ಟಿದ್ದು. ಅವರು ನನಗೆ ಮುತ್ತಾತ, ವಂಶ ಪಾರಂಪರ್ಯವಾಗಿ ನನಗೂ ಹಕ್ಕಿದೆ. ನೀನು ಅರ್ಚನಾನ ನಿನ್ನ ಸೊಸೆ ಅಂತ ಸರಿಯಾಗಿ ನಡೆಸ್ಕೊಂಡಿದ್ದಿದ್ರೆ ಈ ಪ್ರಮೇಯನೇ ಬರ್ತಿರ್ಲಿಲ್ಲ. ಮಾತಿಗೂ ಇದು ನನ್ನ ಮನೆ ಅಂತ ಹೇಳ್ತಾನೆ ಇರ್ತೀಯ. ತಲೆಗೆ ಅಮೂಲ್ಯ ಏರಿದ್ರೆ ಮನೆ ಬಿಟ್ಟು ಹೋಗಿ ಅಂತ್ಯ. ನಿನ್ನನ್ನು ಹೇಗೆ ನಂಬೋದು? ಒಂದು ಹೇಳಿದ್ರೆ ನಾಳೆ ಇನ್ನೊಂದು ಮಾಡ್ತೀಯ. ನನಗೂ ಹೆಂಡತಿ ಸಂಸಾರ ಅನ್ನೋದಿಲ್ವಾ? ನಾಳೆ ನೀನು ಯಾರಾದ್ರೂ ಬೀದಿಲಿ ಹೋಗೋರಿಗೆ ಆಸ್ತಿ ಬರ್ದು ಕೊಟ್ರೆ ನಾವ್ ಏನ್ ಮಾಡ್ಬೇಕು? ಚಿಪ್ ಹಿಡ್ಕೊಂಡು ಭಿಕ್ಷೆ ಮಾಡ್ಬೇಕಾ? ಕುಟುಂಬಕ್ಕಾಗಿ ನನಗೆ ಆಸ್ತಿ ಬೇಕು. ನನ್ನ ತಂಗಿಗಾಗಿ ನನಗೆ ಆಸ್ತಿ ಬೇಕು. ಮಾತ್ ಮೇಲೆ ನನಗೆ ನಂಬಿಕೆ ಇಲ್ಲ. ಮುಂಚೆ ಇದ್ರ ಇತ್ಯರ್ಥ ಮಾಡು. ಏನಾಯ್ತು ರೀ? ನೀವ್ ಹೀಗೆ ಅಳ್ತಾ ನಿಂತ್ಕೊಂಡ್ರೆ ನಂಗೆ ಏನಾಯ್ತು ಅಂತ ಹೇಗೆ ಗೊತ್ತಾಗ್ಬೇಕು? ಹೇಳ್ಬಾರ್ದಾ? ಏನಾಯ್ತು ರೀ? ರುಕ್ಮಿಣಿ, ಇವತ್ತು ನಿನ್ನ ಮಗ ಆಸ್ತಿಯಲ್ಲಿ ಪಾಲು ಕೇಳಿದ. ರುಕ್ಮಿಣಿ, ಆಸ್ತಿಲಿ ಪಾಲು
4 ತಲೆಮಾರಿನಿಂದ ಈ ಮನೆ ಪಾಲಾಗಿರ್ಲಿಲ್ಲ. ನನ್ನ ಅಪ್ಪನಿಗೆ ಅಣ್ಣ ತಮ್ಮ ಎಲ್ಲರೂ ಇದ್ರು. ಆದರೆ ಈ ಮನೆ ಆಸ್ತಿ ಭಾಗ ಹಾಕಿರಲಿಲ್ಲ. ಎಲ್ರಿಗೂ ಬೇರೆ ತೋಟನ ತೆಗೆಸ್ಕೊಟ್ರು. ಈ ಮನೆನ ಪಾಲು ಮಾತ್ರ ಮಾಡಿ ನಮ್ಮ ಹರಿಗಿಷ್ಟು ಮುಂದುವರಿತಾನೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಇದೆಲ್ಲ ಒಂದಲ್ಲ. ಅವಳು ಹೇಳ್ತಿ ವರ್ಷ ಅವಳು ಬುಕ್ಕಿ ಹೋಗ್ತಾಳೆ, ಇವನು ನಮ್ಮ ಮುಂದೆ ಮುಂದೆ ಮುಸ್ಸಂತಾನೆ. ಯಾವ ಗಳಿಕೆಯಲ್ಲಿ ಬಂದು ಈ ಮಾಟಗಾತಿ ನಮ್ಮನೆ ಸೇರ್ತು. ಉಡ ಬಂದು ಸೇರಿದಾಗ ಆಯ್ತು. ಅವಳು ಕಾಲಿಡ್ತಿದ್ದ ಹಾಗೆ ಈ ಮನೆ 2 ಭಾಗ ಆಯ್ತು. ಈಗ ಆಸ್ತಿ ಲಾಯರ್ ನೋಟಿಸ್ ಕಳಿಸಿದ್ದಾನೆ. ಏನಂತ? ಆಸ್ತಿ ಕೊಡದೆ ಇದ್ರೆ ಕಾನೂನು ಪ್ರಕಾರ ತಗೋತೀನಿ ಅಂತ. ಹಾಗಾದ್ರೆ ಇದು ಬರೀ ಅರ್ಚನೆ ಹೇಳಿಕೊಟ್ಟಿದ್ದಲ್ಲ ರೀ, ಆ ಚಿನ್ನ ಏನೋ ಇದ್ರ ಹಿಂದೆ ಇದ್ದಾನೆ. ಮಗಳು ಎಲ್ಲರೂ ಸೇರಿ ಕಲ್ಪನ ಮೇಲೆ ಸೇಡ್ ತೀರಿಸ್ಕೊಳ್ಳಕ್ಕೆ ಮಾಡ್ತಾ ಇರೋ ತಂತ್ರ. ಇವರು ತಂಟ ಅದೆಲ್ಲ ಅರ್ಥ ಆಗದೆ ನಮ್ಮ ಮುಂದೆ ಬಂದು ಕೂಗಾಡ್ತಾನೆ. ಏನೇ ಆದ್ರೂ ನಾವೀಗ ಕಲ್ಪನಾನ ಬಿಟ್ಕೊಡ್ಬಾರ್ದು ರೀ, ಬಿಟ್ಕೊಡ್ಬಾರ್ದು. ಬಿಡಬೇಡ, ಇಟ್ಕೋ. ಬೆಂಕಿ ಉಂಡೆನ ಸೆರ್ಗಲ್ ಕಟ್ಕೋ. ಅದು ಬರೀ ಬೆಂಕಿ ಉಂಡೆ ಅಲ್ಲ, ನಿನ್ನ ಮನೆನೇ ಭಸ್ಮ ಮಾಡೋ ಅಗ್ನಿ ಜ್ವಾಲೆ. ಹರಿ, ಬಾಯಿ ಕಡೆ. ಈ ಮನೆಯಲ್ಲಿ ಮುಕ್ತವಾಗಿ ಓಡಾಡಕ್ಕಾಗಲ್ಲಮ್ಮ. ಸಂಬಂಧದ ಅಡೆತಡೆಗಳು, ಮನೆ ಮಧ್ಯೆ ಇರೋ ಗೆರೆಗಳು ಮನಸ್ಸಿಗೂ ತಾಗುತ್ತೆ, ಕಾಲಿಗೂ ಸಿಗುತ್ತೆ. ಇದು ನಿನ್ ಮನೇನೆ. ಬಾಯಿ ಕಡೆ. ಈ ಮನೆ ಇವತ್ತು ನಿನ್ನೆದಲ್ಲ ಹರಿ, ಇದಕ್ಕೆ 200 ವರ್ಷದ ಇತಿಹಾಸ ಇದೆ. ನಿಮ್ಮ ಮುತ್ತಾತ ಕಟ್ಟಿಸಿದ ಮನೆ ಇದು. ಹೌದಮ್ಮ, ಆದರೆ ಇತಿಹಾಸ ಕಟ್ಕೊಂಡು ಬದುಕಕ್ಕಾಗಲ್ವಲ್ಲ. ಹಾಗಲ್ಲ ಕಣೋ, ಈ ಮನೆ ವಿಷಯ ನಿಂಗಿನ್ನೂ ಗೊತ್ತಿಲ್ಲ. 200 ವರ್ಷದಿಂದ
ಈ ಮನೆ ಈ ಆಸ್ತಿ ಪಾಲಾಗಿಲ್ಲ. ಎಲ್ಲರೂ ಒಳ್ಳೆಯವರಾಗಿದ್ರೆ ಯಾಕೆ ಪಾಲಾಗಬೇಕು? ಮತ್ತೆ ನೀನೀಗ ಆಸ್ತಿ ಕೇಳ್ತಾ ಇದ್ದೀಯಂತೆ? ಹೌದಮ್ಮ, ನಾನು ಒಳ್ಳೆಯವನಲ್ಲ ಅಂತಾನೆ ತಿಳ್ಕೊ. ಛೇ, ನೀನು ತುಂಬ ಒಳ್ಳೆಯವನು ಹರಿ. ಮನೆ ಅಂದಮೇಲೆ ಒಂದು ಮಾತು ಬರುತ್ತೆ ಹೋಗುತ್ತೆ, ಅದರಿಂದಾಗಿ ಮನೆ ಭಾಗ ಆಗಬಾರ್ದು, ಹೊಂದ್ಕೊಂಡು ಹೋಗ್ಬೇಕು. ಹೊಂದ್ಕೊಳ್ಳೋದು ಅಂದ್ರೆ ಅಪ್ಪ ಮಗನಿಗೆ ಮನೆ ಬಿಟ್ಟು ಹೋಗು ಅಂತ ಹೇಳಿದ್ರು ಅದನ್ನ ಸಹಿಸ್ಕೊಂಡು ಮನೆಯಲ್ಲೇ ಬಿದ್ದಿರ್ಬೇಕಾ? ಅವ್ರು ಯಾಕೆ ಹಾಗಂದ್ರು ಅಂತ ನಿಂಗೂ ಅರ್ಥ ಆಗಿರ್ಬೇಕಲ್ವಾ? ಈ ಮನೇಲಿ ನಿನ್ಗೇನ್ ಕೊರತೆ ಆಗಿದ್ಯೋ ಹರಿ? ನಾನು ಅಪ್ಪ ನಂಬಲ್ಲಮ್ಮ. ಈಗಾಗಲೇ 2 ಸಲ ಮನೆ ಬಿಟ್ಟು ಹೋಗಿ ಅಂತ ಹೇಳಿದಾನೆ, ಇನ್ನೊಂದ್ಸಲಿ ಹೇಳಲ್ಲ ಅಂತ ಏನ್ ಗ್ಯಾರಂಟಿ? ಮನೆ ಮಕ್ಕಳನ್ನ ಓಡಿಸೋ ಸಂಪ್ರದಾಯ ಈ ಮನೆದಲ್ಲ ಕಣೋ. ಓಹೋ, ಹಾಗಾದ್ರೆ ಸೊಸೆನ ಮನೆ ಬಿಟ್ಟು ಓಡಿಸೋದು ಸಂಪ್ರದಾಯನಾ? ನನ್ ಸೊಸೆನ ಓಡ್ಸೋಕ್ ಬಂದವನು ನೀನು. ಹೌದು, ನೀವು ಚಂದ್ರಗಿರಿಯಿಂದ ಬಂದವಳಿಗೆ ಮಾತ್ರ ಸೊಸೆ ಅಂತ ಕರೀತಾ ಇದ್ದೀರಿ. ನನ್ನ ಹೆಂಡತಿ ಅರ್ಚನಾ ಸೊಸೆ ಅಲ್ಲ ಅಲ್ವಾ? ಅವಳೇನ್ ತಪ್ಪು ಮಾಡಿದಾಳೆ? ನಿಜವಾದ ಸೊಸೆಗಿಂತ ಅವಳು ಅವಳ ಮನೆಗೆ ಸೇರ್ಕೊಂಡವಳೆ ಹೆಚ್ಚಾಗ್ಬಿಟ್ಲಲ್ವಾ? ಅಪ್ಪನ ಮನಸ್ಥಿತಿ ಯಾವಾಗ ಹೇಗಿರುತ್ತೋ ಗೊತ್ತಿಲ್ಲ. ನನಗೆ ನನ್ನ ಹೆಂಡತಿ ಅರ್ಚನಾ ಮುಖ್ಯ. ಅರ್ಚನಾನ ಮನೆ ಬಿಟ್ಟು ಹೋಗು ಅಂತ ಹೇಳೋದಕ್ಕಿಂತ ಮುಂಚೆ ನನಗೆ ನನ್ನ ಆಸ್ತಿ ಬೇಕು. ಅವಳನ್ನ ಕಾಪಾಡೋದಕ್ಕಾದ್ರೂ ನನಗೆ ನನ್ನ ಆಸ್ತಿ ಬೇಕೇ ಬೇಕು.